ಬಂಜಾರ ಇಂಡಿಯನ್ ಶಾಲೆಯಲ್ಲಿ ಸಿಂಗಾಪುರ ಮಾದರಿ ಶಿಕ್ಷಣ ವ್ಯವಸ್ಥೆ ಆರಂಭ. ಪೋಷಕರಿಗೆ ಓರಿಯೆಂಟೇಷನ್ ತರಬೇತಿ. ಚಾಮರಾಜನಗರ ನಗರದ ಬಂಜಾರ ಇಂಡಿಯನ್ ನ್ಯಾಷನಲ್ ಶಾಲೆಯಲ್ಲಿ ಲೀಡ್ ಸ್ಕೂಲ್ ಸಹಭಾಗಿತ್ವದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಸಿಂಗಾಪುರ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಶಾಲೆಯಲ್ಲಿ ಪೋಷಕರಿಗೆ ಓರಿಯೆಂಟೇಷನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಲೀಡ್ ಸ್ಕೂಲ್ ಪ್ರಾದೇಶಿಕ ಮುಖ್ಯಸ್ಥ ಪ್ರಭು ಹಿರೇಮಠ ಮಾತನಾಡಿ, ಮಗುವಿನ ಅತ್ಯುತ್ತಮ ಶಿಕ್ಷಣಕ್ಕಾಗಿ ಈ ಹೊಸ ಶಿಕ್ಷಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಪಠ್ಯಪುಸ್ತಕ ಆಧಾರಿತ ಕಂಠಪಾಠದಿಂದ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬಹುದು, ಆದರೆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ 18 ವರ್ಷದ ಶಿಕ್ಷಣದ ನಂತರವೂ 80% ಪದವೀಧರರು ನಿರುದ್ಯೋಗಿಗಳಾಗಿರುತ್ತಿರುವುದು ಇದೇ ಕಾರಣದಿಂದಾಗಿದೆ ಎಂದು ಹೇಳಿದರು. ಅವರು ಮುಂದುವರೆದು, ಲೀಡ್ ಸ್ಕೂಲ್ ಅಕಾಡೆಮಿಕ್ ಎಕ್ಸಲೆನ್ಸ್ ಸಿಸ್ಟಮ್ ಕೇವಲ ಪುಸ್ತಕ ಅಥವಾ ಸ್ಮಾರ್ಟ್ ಕ್ಲಾಸ್ ಅಲ್ಲ, ಇದು ಸಂಪೂರ್ಣ ಬೋಧನೆ ಮತ್ತು ಕಲಿಕೆಯ ಸಮಗ್ರ ವ್ಯವಸ್ಥೆಯಾಗಿದೆ. ಆಡಿಯೋ ವಿಡಿಯೋ ಪಾಠಗಳು, ಚಟುವಟಿಕೆ ಆಧಾರಿತ ಕಲಿಕೆ ಹಾಗೂ ಶಾಲೆಗೆ ಒದಗಿಸುವ ವಿಶೇಷ ಕಿಟ್ಗಳ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಶಿಕ್ಷಕರಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ನೀಡಲಾಗುತ್ತಿದ್ದು, ಟೀಚರ್ ಆ್ಯಪ್ ಮೂಲಕ ಅತ್ಯುತ್ತಮ ಬೋಧನಾ ವಿಧಾನಗಳನ್ನು ಅನುಸರಿಸಲು ಸಹಕಾರಿಯಾಗುತ್ತದೆ ಎಂದರು. ಇನ್ನು ಟ್ಯಾಬ್ಗಳ ಮೂಲಕ ನೀಡುವ ವಿಡಿಯೋಗಳು ಮತ್ತು ಚಟುವಟಿಕೆ ಆಧಾರಿತ ಪಾಠಗಳಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಕಲಿಯುತ್ತಾರೆ. ಈ ಶಿಕ್ಷಣ ಕ್ರಮದ ಮೂಲಕ ಮಕ್ಕಳು ಕೇವಲ ಓದುತ್ತಾರೆ ಎಂಬುದಲ್ಲ, ಅರ್ಥ ಮಾಡಿಕೊಂಡು ಯೋಚಿಸುವ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. ವಿಶೇಷವಾಗಿ 6 ತಿಂಗಳ ಒಳಗೆ ಇಂಗ್ಲಿಷ್ ಓದಲು ಮತ್ತು ಮಾತನಾಡಲು ಸಾಧ್ಯವಾಗುತ್ತದೆ. ಪೋಷಕರು ಕೂಡ ಮಕ್ಕಳ ಕಲಿಕೆಯ ಭಾಗವಾಗುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕ ಬಸವಣ್ಣ ಮಾತನಾಡಿ, ಈ ರೀತಿಯ ಶಿಕ್ಷಣ ವ್ಯವಸ್ಥೆಯಿಂದ ಮಕ್ಕಳು ಸುಲಭವಾಗಿ ಇಂಗ್ಲಿಷ್ ಕಲಿಯಲು ಸಾಧ್ಯವಾಗುತ್ತದೆ ಮತ್ತು ಅವರ ಸಮಗ್ರ ಅಭಿವೃದ್ಧಿಗೆ ಇದು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಅಧ್ಯಕ್ಷ ಶಿವಾಜಿ ಮೇಘವತ್ ಮಾತನಾಡಿ, ನಮ್ಮ ಶಾಲೆಯನ್ನು ಜಿಲ್ಲೆಯಲ್ಲಿ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿ ರೂಪಿಸುವುದು ನಮ್ಮ ಗುರಿಯಾಗಿದೆ. ಲೀಡ್ ಸ್ಕೂಲ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಿಂಗಾಪುರ ಮಾದರಿಯ ಗುಣಮಟ್ಟದ ಶಿಕ್ಷಣವನ್ನು ಪರಿಚಯಿಸಿದ್ದೇವೆ. ಈ ಅವಕಾಶವನ್ನು ಜಿಲ್ಲೆಯ ಪೋಷಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಪೋಷಕರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ NKS TV4 ಚಾಮರಾಜನಗರ. ಇಲ್ಲಿ ಒಳ್ಳೆ ಉತ್ತಮ ಗುಣಮಟ್ಟದಲ್ಲಿ ಎಜುಕೇಷನ್ ಸಿಗ್ತಾ ಇದೆ. ಈಗ ನನ್ನ ಮಗಳು SLC ಇಲ್ಲೇ ಮುಗಿಸಿದ್ದಾರೆ ಇಬ್ಬರಿಗೆ. ಈಗ 3ನೇ ಮಗಳು 3rd ಸ್ಟ್ಯಾಂಡರ್ಡ್ ಮುಗಿಸಿ 4th ಸ್ಟ್ಯಾಂಡರ್ಡ್ ಬಂದಾಳೆ. ಇಲ್ಲಿ ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇರೋದು ನಮಗೆ ಹೆಚ್ಚಿನ ಸಂತೋಷ ಕೊಡ್ತಾ ಇದೆ. ಪ್ರತಿಯೊಬ್ಬ ಪೋಷಕರು ಇಲ್ಲೇ ಮಕ್ಕಳನ್ನ ಸೇರಿಸಿ ತುಂಬ ಈಗ ಲೀಡ್ ಕೋಚಿಂಗ್ ಕೊಡ್ತಿದ್ದಾರೆ. ಲೀಡ್ ಮುಖಾಂತರ ಸಿಂಗಾಪುರ ಮಾದರಿಯಲ್ಲಿ ಕೋಚಿಂಗ್ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಹಿಂಗೆ ನಿಮ್ಮ ಬೆಳಗ್ಗೆ ಕ್ಲಾಸ್ ಕೊಟ್ಟಿದ್ದಾರೆ ಪೇರೆಂಟ್ಸ್, ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನಮಗೆ ಭಾಳ ಸಂತೋಷ ಕೊಡುತ್ತೆ ಸರ್. ಅದರಿಂದ ಏನು ಉಪಯೋಗ ಮಕ್ಕಳಿಗೆ? ಸ್ಮಾರ್ಟ್ ಕ್ಲಾಸ್ ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗೊತ್ತಾಗುತ್ತೆ. ಇಂಗ್ಲೀಷ್ನ ಸುಲಭ ಕಲಿಯೋದು ಅಂದರೆ ಸಿಂಗಾಪುರ ಮಾದರಿ ಕಲಿಯೋದು ಉಪಯೋಗ ಆಯ್ತಲ್ವಾ? ಚಿತ್ರ ಸಮೇತ ಅಲ್ಲೇ ತೋರಿಸಿ ಪ್ಲಸ್ ಕೊಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ ಸರ್. ಮೇಡಮ್ ನೀವು? ಎಲ್ರಿಗೂ ನಮಸ್ಕಾರ. ನಾನು ಶಿವಾಜಿ ಆರ್ ಮೆಘಾವತ್ ಅಂತ. ನಾನು ಈ ಬಂಜಾರ ಇಂಡಿಯನ್ ಸಂಸ್ಥೆಯ ಬಂಜಾರ ಇಂಡಿಯನ್ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಶಾಲೆಯನ್ನು ಚಾಮರಾಜನಗರ ಜಿಲ್ಲೆಯಲ್ಲೇ ಒಂದು ನಂಬರ್ 1 ಶಾಲೆ ಮಾಡಬೇಕು, ಎಜುಕೇಷನಲ್ಲಿ ಉನ್ನತವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಾವು ಲೀಡ್ ಸ್ಕೂಲ್ ಜೊತೆಗೆ ಟೈಅಪ್ ಮಾಡಿಕೊಂಡು ಇದೊಂಥರ ಸಿಂಗಾಪುರ್ ಮಾದರಿಯ ಎಜುಕೇಷನ್ ಕೊಡ್ತಿದ್ದೀವಿ. ನಾವು ಸಿಂಗಾಪುರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಎಜುಕೇಷನ್ ಸಿಸ್ಟಮ್ನ ಇಟ್ಕೊಂಡಿದೆ. ಅದೇ ಥರ ಸಿಸ್ಟಮ್ನ ನಮ್ಮ ಲೀಡ್ ಸ್ಕೂಲ್ ಗ್ರೂಪ್ನವರು ಹಾಕ್ಕೊಂಡಿದ್ದಾರೆ. ಅದನ್ನು ನಾವು ಬಂಜಾರ ಇಂಡಿಯನ್ ಸ್ಕೂಲು ಕೂಡ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅದನ್ನು ಬೆಳಗ್ಗೆ ನಮ್ಮ ಪೇರೆಂಟ್ಸ್ಗೆ ಓರಿಯೆಂಟೇಷನ್ ಕ್ಲಾಸ್ ಇತ್ತು. ಎಲ್ಲ ಪೇರೆಂಟ್ಗಳು ಭಾಳ ಖುಷಿಯಾಗಿದ್ದಾರೆ. ನಮ್ಮ ಮಕ್ಕಳು ಇನ್ನು ಮುಂದೆ ಭಾಳ ಇಂಪ್ರೂವ್ ಆಗ್ತಾರೆ ಅಂತ ಅವ್ರಿಗೆ ಎಲ್ರಿಗೂ ಭರವಸೆ ಮೂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಚಾಮರಾಜನಗರದಲ್ಲಿ ಒಳ್ಳೆ ಸ್ಕೂಲ್ ಮಾಡಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಇದು ಮಾಡ್ತೀವಿ ಕೂಡ. ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಸರ್ ಸಿಂಗಾಪುರ ಮಾದರಿ ಅಂದರೆ? ಹೌದು, ಇದು ಲೀಡ್ ಸ್ಕೂಲ್ ಕರಿಕ್ಯುಲಮ್ ಹಾಕ್ಕೊಂಡದ್ದು ಜಿಲ್ಲೆಯಲ್ಲಿ ಇದೇ ಪ್ರಥಮ ಸ್ಕೂಲು, ಏಕೈಕ ಸ್ಕೂಲು. ಹಾಗಾಗಿ ಈ ಜಿಲ್ಲೆಯಲ್ಲಿ ಒಳ್ಳೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡೋ ಶಾಲೆ ಮಾಡೋದು ನಮ್ಮ ಉದ್ದೇಶವಾಗಿದೆ. ನಮಸ್ಕಾರ, ನನ್ನ ಹೆಸರು ಪ್ರಭು ಅಂತೇಳಿ. ನಾನು ಲೀಡಿಂದ ರೀಜನಲ್ ಹೆಡ್ ಆಗಿ ಕೆಲಸ ಮಾಡ್ತಾ ಇರೋದು. ಸೊ ಲೀಡ್ ಅನ್ನೋ ಸಂಸ್ಥೆಯವರು ಒಂದು ಕರಿಕ್ಯುಲಮ್ ಕಂಪನಿ. ಸೊ ಈ ಎಲ್ಲ ಥರ ಕಂಪ್ನಿಗಳಲ್ಲಿ ನಾವು ಬರೀ ಬುಕ್ಸನ್ನು ಕೊಟ್ಟು ವಿದ್ಯಾಭ್ಯಾಸ ಏನು ಮಾಡ್ತೀವಿ ಈ ಶಾಲೆಗಳಲ್ಲಿ, ನಾವು ಏನೊಂದು ಹೊಸ ಟೆಕ್ನಾಲಜಿ ತಂದಿದ್ದೀವಿ ಅಂತಂದರೆ ಬರೀ ಪುಸ್ತಕದಿಂದ ಕಲಿಯೋದಲ್ಲ, ಒಂದು ಮಲ್ಟಿ ಮೋಡಲ್ ವೇ ಆಫ್ ಲರ್ನಿಂಗ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಕ್ಲಾಸ್ ರೂಮ್ಸಲ್ಲಿ. ಸೊ ಸ್ಟೂಡೆಂಟ್ಸ್ ಬರೀ ಬುಕ್ಕಿಂದ ಕಲಿಯೋದಷ್ಟೇ ಅಲ್ಲದೆ
ಕ್ಲಾಸಲ್ಲಿ ಆಡಿಯೋ ವಿಜುವಲ್ ಕೂಡ ಸೌಲಭ್ಯ ಇರುತ್ತದೆ. ಪ್ಲಸ್ ಅದರ ಜೊತೆಗೆ ಆ್ಯಕ್ಟಿವಿಟಿ ಮುಖಾಂತರ ಕೂಡ ಕಲಿತಾರೆ. ಪ್ಲಸ್ ಅದರ ಜೊತೆಗೆ ಸುಮಾರು ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಅವರಿಗೆ ಅವಕಾಶಗಳಿರ್ತವೆ. ಸೊ ಇದು ಅಷ್ಟೇ ಅಲ್ಲದೆ ಒಂದು ಸಿಂಗಾಪುರ್ ಬೇಸ್ಡ್ ಲೆವೆಲ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಏನಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಪೆಡಗಾಜಿನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇದರಲ್ಲಿ ನೀವು ನೋಡ್ಬೋದು ಒಂದು ಒಳ್ಳೆಯ ಇಂಗ್ಲೀಷಿನ ಕಲಿಕೆ, ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ಸುಮಾರು ಇಂಡಿಯಾದಲ್ಲಿ 3500ಗಿಂತಲೂ ಜಾಸ್ತಿ ಸ್ಕೂಲ್ಸಲ್ಲಿ ಈ ಪ್ರೋಗ್ರಾಮ್ನ ನಡೀತಾ ಇದೆ. ಆಮೇಲೆ 12 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಸ್ಕೂಲ್ಗಳ ಬೆಳವಣಿಗೆ ಆಗಿದೆ. ಇದರಿಂದ ಚಾಮರಾಜನಗರ ಡಿಸ್ಟಿಕಲ್ಲಿ ಫಸ್ಟ್ ಟೈಮ್ ಈ ಲೀಡ್ ಪ್ರೋಗ್ರಾಮ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಬಂಜಾರಾ ಇಂಡಿಯನ್ ಸ್ಕೂಲಲ್ಲಿ. ನೀವು ನಿಮ್ಮ ಮಕ್ಕಳನ್ನ ಬಂಜಾರಾ ಇಂಡಿಯನ್ ಸ್ಕೂಲ್ ಕಳಿಸ್ಬೋದು. ಅವ್ರಿಗೆ ಒಂದು ಒಳ್ಳೆಯ ಇಂಟರ್ನ್ಯಾಷನಲ್ ಲೆವೆಲ್ ಕರಿಕ್ಯುಲಮ್ ಸಿಗುತ್ತೆ. ಪ್ಲಸ್ ಒಂದು ಒಳ್ಳೆಯ ಡೆವಲಪ್ಮೆಂಟ್ ನೋಡ್ಬೋದು ನಿಮ್ಮ ಮಕ್ಕಳಿಗೆ. ಥ್ಯಾಂಕ್ ಯು. ನಾನು ಮೊಹಮ್ಮದ್ ರಾಮದಮ್ಮ, ಬಂಜಾರಾ ಇಂಡಿಯನ್ ಸ್ಕೂಲ್ ಅಧ್ಯಕ್ಷರಾದ ಶಿವಾಜಿ ಸರ್ ಅವರು ನಮಗೆ ಹೊಸ ಕಂಪ್ನಿ ಲೀಡ್ ಸ್ಕೂಲ್ ಅನ್ನೋದು ಟೈಪ್ ಮಾಡ್ಕೊಂಡು ಇಲ್ಲಿ ಪಾಠ ಎಲ್ಲ ಹೇಳ್ಕೊಡೋಕ್ಕೆ ಒಪ್ಪಿದ್ದಾರೆ. ಅದು ತುಂಬ ಸಂತೋಷದ ವಿಚಾರ. ಮತ್ತು ಮಕ್ಕಳು ಇಂಗ್ಲೀಷ್ ಕಲಿಯಕ್ಕೆ ಒಂದು ಪೂರಕವಾದ ವಾತಾವರಣ ಇದೆ. ಮಕ್ಕಳೆಲ್ಲ ಇಲ್ಲಿ ಸೇರಿಸಬೇಕು. ಮತ್ತು ಯಾವ ರೀತಿ ಅಂದರೆ ಪ್ರಾಯೋಗಿಕವಾಗಿ ಅವರು ಪಾಠ ಹೇಳ್ಕೊಡ್ತಾರೆ. ಪ್ರಾಯೋಗಿಕವಾಗಿ ಅಂದರೆ 1+1 ಅಂದರೆ ಏನು ಹೇಳ್ತಾರೆ, 2 ಅಂತ ಹೇಳ್ತಾರೆ. ಅಷ್ಟೇ, ಅವ್ರಿಗೆ ಇನ್ನೂ ಬೇರೆ ಮೈಂಡ್ ಇರೋಲ್ಲ. ಆಗ ನಾವು ಅದನ್ನು ಯಾವ ರೀತಿ ಅಂದರೆ ಇದು ಒಂದು ಸೇರಿದ್ರೆ ಎಷ್ಟಾಗುತ್ತೆ 2 ಈ ರೀತಿ ಪ್ರಯೋಗ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ. ಅದರಿಂದ ತುಂಬ ಇನ್ನೂ ಯಥೇಚ್ಛವಾಗಿ ಯಾವ ರೀತಿ ಮಾಡಬೇಕು, ಇಂಗ್ಲೀಷಲ್ಲಿ ಇವೆಲ್ಲ ಕಲಿಸಬೇಕು, ಮ್ಯಾಥಮೆಟಿಕ್ಸ್ ಎಲ್ಲ ಅದನ್ನು ಇಲ್ಲಿಗೆ ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾವು ಮಕ್ಕಳನ್ನ ಸೇರಿಸಿ ನಾವು ಬೆಳೆಸಿದ್ದೇನೆ ಉತ್ತಮವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕೋರಿಕೆ ಅಷ್ಟೇ. ಒಟ್ಟು ಇದರಿಂದ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಕಲಿಕೆಗೆ ಮಕ್ಕಳು ಉಪಯೋಗ ಆಗಿದೆ. ಇದು ನಮಗೂ ಒಂದು ಇದಕ್ಕೆ ಚೆನ್ನಾಗಿ ಓದಿ ಬೆಳೆದಿದ್ದಾದರೆ ನಮಗೊಂದು ಸಂತೋಷ. ಅದನ್ನು ನಮ್ಮ ಶಿವಾಜಿ ಸರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ.